ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ಹಣ್ಣಿನ ಮುಳುಕ ಅಂತ ಮಾಡ್ತೀವಲ್ಲ, ಅದು ಹೇಗೆ ಮಾಡ್ತಾ ಇದ್ದೀನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೋಬೇಕು. ನಾನು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಒಂದು 5 ಗಂಟೆ ನೆನೆಸಿಟ್ಕೋಬೇಕು. ಇದು ಮುಳುಕ ಅಂತಲೂ ಹೇಳ್ತಾರೆ, ಘಾರಿ ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ನಾನು ತೊಳೆದಿಟ್ಕೊಂಡಿದ್ದು ನೆನೆಸಿದ್ದು 5 ಗಂಟೆ ನೆನೆಸಿದ್ದಾಯಿತು. ಅದಕ್ಕೆ ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಸ್ವೀಟ್ ಬೇಕಂದರೆ 1.5 ಲೋಟನೂ ಹಾಕ್ಕೋಬೋದು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಒಂದು 22 ಹಲಸಿನ ಸೊಳೆನ ತೊಗೊಂಡಿಟ್ಕೊಂಡಿದ್ದೀನಿ. ಹಲಸಿನ ಸೊಳೆ 22 ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಇದು ಅಕ್ಕಿ 5 ಗಂಟೆ ನೆನೆಸಿ ಇಟ್ಕೊಂಡಿರೋದು ಇದು. ಮತ್ತು ಅರ್ಧ ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿಲಿ ಅರ್ಧ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಬೇಕು. ಬೇಕಾದರೆ ಏಲಕ್ಕಿ ಹಾಕ್ಕೋಬೋದು. ನಾನು ಇದು ಹಲಸಿನ ಹಣ್ಣಿನ ಪರಿಮಳನೇ ಅದಕ್ಕೆ ಚೆನ್ನಾಗಿ, ಅದಕ್ಕೆ ನಾನು ಏಲಕ್ಕಿ ಹಾಕಿಲ್ಲ. ಬೇಕಾದರೆ ಹಾಕ್ಕೋಬೋದು ಏಲಕ್ಕಿನ. ಮತ್ತು ಇದು ಇವಾಗ ಫಸ್ಟು ಇದು ಹಲಸಿನ ಸೊಳೆಗಳನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಯಾಕಂದರೆ ಫಾಸ್ಟಾಗಿ ನೈಸ್ ಆಗುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಬೆಲ್ಲ ಮತ್ತು ಕಾಯಿ ತುರಿ ಮೂರನ್ನು, ಹಲಸಿನ ಸೊಳೆ, ಬೆಲ್ಲ ಮತ್ತು ಕಾಯಿ ತುರಿ ಮೂರನ್ನು ಫಸ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೈಸಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಆವಾಗ ಇದು ನೈಸ್ ಆಗುತ್ತೆ. ಅದೇ ಇದರಲ್ಲಿ ಅಕ್ಕಿನ ಹಾಕ್ಕೊಂಡು ರುಬ್ಕೋಬೇಕು. ಅಕ್ಕಿಗೆ ನೀರು ಹಾಕದೇನೆ ರುಬ್ಬಬೇಕು. ಇದಕ್ಕೆ ಯಾವುದಕ್ಕೂ ನೀರು ಹಾಕಬಾರ್ದು, ಯಾಕಂದರೆ ಅದು ತೆಳ್ಳಗಾಗ್ಬಿಟ್ರೆ ಕರಿಯೋದಕ್ಕೆ ಕಷ್ಟ ಆಗುತ್ತೆ. ಈಗ ಅಕಸ್ಮಾತ್ ನಿಮ್ಗೆ ಮಿಕ್ಸಿನಲ್ಲಿ ರುಬ್ಬಕ್ಕಾಗಲಿಲ್ಲ, ಸ್ವಲ್ಪ ನೀರು ಹಾಕ್ಕೋಬೇಕಾಯ್ತು ಅಂತಂದರೆ ಆದಮೇಲೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ರವೆನ ಹಾಕ್ಬಿಟ್ಟು ಗಟ್ಟಿ ಮಾಡ್ಕೋಬೋದು. ಅದು ಮೀಡಿಯಮ್ ರವೆ ಆಗಲಿ ಅಥವಾ ಸೂಜಿ ರವೆ ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಅದೆಷ್ಟು ಅಳತೆ ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ನೆಂದ ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತದು. ಹಾಗಾಗಿ ಹಾಕ್ಬಿಟ್ಟು ರವೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಕೋಬೇಕು. ಇದಕ್ಕೆ ನಾನು ರವೆನ ಹಾಕ್ತಾ ಇಲ್ಲ, ಗಟ್ಟಿಯಾಗಿ ಬಂದಿದೆ. ಹಾಗಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದಕ್ಕೆ ರವೆ ಹಾಕ್ತಾ ಇಲ್ಲ. ಅಕಸ್ಮಾತ್ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ರೆ ನೀವು ಅದಕ್ಕೆ ಸ್ವಲ್ಪ ರವೆ ಹಾಕ್ಬಿಟ್ಟು ಗಟ್ಟಿ ಮಾಡ್ಕೋಬೋದು ಆಮೇಲೆ. ಈಗ ನೋಡಿ, ಇಷ್ಟು ಈ ಥರ ಗೋಳಿ ಬಜೆ ಹಾಕ್ತೀವಲ್ಲ ಆ ಥರ ಹಾಕೋಕ್ಕೆ ಬರಬೇಕದು. ಆ ಥರ ಒಂದು ಹಿಟ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಕರಿಯೋದಕ್ಕೆ. ಎಣ್ಣೆ ಕಾದ ತಕ್ಷಣ ಅದನ್ನು ಸಣ್ಣ ಸಣ್ಣ ಉಂಡೆಗಳು ಹಾಕಿ ಬಿಡಬೇಕು ನೀರಲ್ಲಿ. ಈ ಗೋಳಿ ಬಜೆ ಬಿಡ್ತೀವಲ್ಲ ಹಾಗೇನೆ ಈ ಥರ ಬಿಟ್ಕೋಬೇಕು. ಇದು ನಮಗೆ ಚಿಕ್ಕದು ಬೇಕಾದರೆ ಚಿಕ್ಕದಾಗಿ ಬಿಟ್ಕೋಬೋದು, ಸ್ವಲ್ಪ ದೊಡ್ಡ ಬೇಕಂದರೆ ದೊಡ್ಡದಾಗಿ ಬಿಟ್ಕೋಬೋದು. ಇದನ್ನು ಮೀಡಿಯಮ್ ಬೆಂಕಿ ಮೇಲಕ್ಕೆ ಮಾಡಬೇಕು. ತುಂಬ ಸಣ್ಣ ಬೆಂಕಿನೂ ಅಲ್ಲ, ತೀರಾ ಸಣ್ಣ ಬೆಂಕಿ ಆದರೆ ಜಾಸ್ತಿ ಎಣ್ಣೆ ಕುಡಿದು ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಬೆಂಕಿ. ತುಂಬ ದೊಡ್ಡ ಬೆಂಕಿಲಿ ಮಾಡಿದರೆ ಅದು ಹೊರಗಿಂದ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಬೆಂಕಿ ಮೇಲಕ್ಕೆ ಮಾಡ್ಕೋಬೇಕು. ಈಗ ನೋಡಿ, ಕೆಂಪು ಇದು ಹಲಸಿನ ಹಣ್ಣಿನ ಮುಳುಕ ರೆಡಿ ಆಯಿತು ನಂದು. ಈ ಥರ ನೀವು ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ನೀವು ಹೇಗೆ ಮಾಡ್ತೀರಾ ಅಂತಲೂ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಇದನ್ನು ಒಂದು 3-4 ದಿವಸ ಇಟ್ಕೋಬೋದು, ಏನು ಪರವಾಗಿಲ್ಲ.